ಸಮಯವಿಲ್ಲದಿರೋದರಿಂದ ನಾವು ತೆಗೆದುಕೊಳ್ಳೋಣ ಪರಿಶುದ್ಧ ಸತ್ಯವೇದದಲ್ಲಿ ಯಾಕೆ ಈ ವಾಕ್ಯಗಳನ್ನು ನಾವು ಧ್ಯಾನ ಮಾಡುತ್ತೇವೆ ಅಂದರೆ, ಯೇಸು ಸ್ವಾಮಿಯನ್ನು ತೆಗೆದುಕೊಂಡು ಹೋಗಿ ಹಾಗೆ ಶಿಲುಬೆಯಲ್ಲಿ ಹಾಕಲ್ಪಡಲಿಲ್ಲ. ಒಡೆಯಲ್ಪಟ್ಟು ಜಜ್ಜಲ್ಪಟ್ಟು ಮುಖವೆಲ್ಲ ರಕ್ತದಿಂದ, ತಲೆಯಲ್ಲಿ ಎಲ್ಲ ಶರೀರ ಪೂರ್ತಿ ರಕ್ತದಿಂದ ಸುರಿಯಲ್ಪಟ್ಟಂಥ ಸಮಯದಲ್ಲಿ ಯೇಸು ಸ್ವಾಮಿಯನ್ನು ಶಿಲುಬೆಯಲ್ಲಿ ಹಾಕಿದ್ರು. ಅಲ್ಲೆಲ್ಲೂಯ್ಯ. ಸರಿ, ಸತ್ಯವೇದದಲ್ಲಿ ಎಲ್ಲರಿಗೂ ವರ್ಷ ನಾವು ಧ್ಯಾನಿಸುವಂಥ ವಾಕ್ಯಗಳೇ. ಲೂಕನ ಬರೆದ ಶುಭ ಸಂದೇಶ 23ನೇ ಅಧ್ಯಾಯ 43ನೇ ವಾಕ್ಯ ಸಹ ನಾವು ಓದೋಣ. ಅಲ್ಲೆಲ್ಲೂಯ್ಯ. ಇಲ್ಲೇನೋ ನೀ ಚೆನ್ನಾಗಿ ದೇವರ ವಾಕ್ಯ ಹೇಳುತ್ತದೆ. ಅದಕ್ಕೆ ಯೇಸು ಈ ಸಂಗಡ ಇವತ್ತೇ ನನ್ನ ಸಂಗಡ ನೀನು ಪರದೇಶಿಯಲ್ಲಿ ಇರುವೆ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟರು. ಅಲ್ಲೆಲ್ಲೂಯ್ಯ. ಅಲ್ಲಿ ನೋಡ್ತೇವೆ, ಅಲ್ಲಿ 3 ಜನಗಳ ನೋಡುತ್ತೇವೆ. ಇಬ್ಬರು ಕಳ್ಳರು, ಒಬ್ಬರು ಪರಿಶುದ್ಧನಾದ ದೇವರು. ಅಲ್ಲೆಲ್ಲೂಯ್ಯ. ಇಲ್ಲಿ ಇಬ್ಬರಲ್ಲಿ 3 ಜನದಲ್ಲಿ ನಮ್ಮ ದೇವರೊಬ್ಬರಿದ್ದಾರೆ, ಇಬ್ಬರು ಕಳ್ಳರಿದ್ದಾರೆ. ಅವ್ರು ಮಾಡಿದಂತ ಕಾರ್ಯಕ್ಕಾಗಿ ಅವ್ರು ಶಿಲುಬೆಗೆ ಹಾಕೋದು ಒಳ್ಳೆ ಕಾರ್ಯ. ಅದು ಏನು ಮಾಡದೆ, ಏನು ತಪ್ಪು ಮಾಡದೆ, ಯಾವ ಪಾಪನು ಮಾಡದೆ ಇರುವಂತ ನನ್ನನ್ನು ನಿನ್ನನ್ನು ಸೃಷ್ಟಿಸಿದ ದೇವರನ್ನು ಶಿಲುಬೆಗೆ ಹಾಕಿದ್ದಾರೆ. ಅದು ಯಾವುದಕ್ಕಂದ್ರೆ, ನೀವು ಮಾಡಿದ ಪಾಪಕ್ಕಾಗಿ, ನಾನು ಮಾಡಿದ ಪಾಪಕ್ಕಾಗಿ, ನಾನು ಮಾಡಿದ ಅನೇಕ ದೇವ ವಿರೋಧವಾದ ಪಾಪ ಕಾರ್ಯಗಳಿಗಾಗಿ ನನ್ನ ದೇವರು ನಿಮಗಾಗಿ ನನಗಾಗಿ ಶಿಲುಬೆಯಲ್ಲಿ ಜಡಿಯಲ್ಪಟ್ಟರು. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಇಲ್ಲೊಬ್ಬ ಮನುಷ್ಯ ಹೇಳ್ತಾನೆ, ದೇವರೇ ನೀನು ಪರಲೋಕ ರಾಜ್ಯದಲ್ಲಿ ಹೋಗ್ಬೇಕಾದ್ರೆ ನೀನು ನೆನೆಸ್ಕೊಂತೀಯ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ಇವತ್ತೇ ನೀನು ನನ್ನ ಸಂಗಡ ಪರದೇಶಿಗಿರು. ಅಲ್ಲೆಲ್ಲೂಯ್ಯ. ಇನ್ನೊಬ್ಬ ಕಳ್ಳನ ಇರ್ತಾನೆ, ನೀನು ನಿಜವಾದ ದೇವರ ಮಗನಾದ್ರೆ ನಿನ್ನನ್ನು ನೀನು ರಕ್ಷಿಸಿಕೋ. ಅಲ್ಲೆಲ್ಲೂಯ್ಯ. ಇವರನ್ನು ಶಿಲುಬೆಯಲ್ಲಿ ಹಾಕಿದ್ದು ಒಳ್ಳೇದು ಅಂತ ಅವನು ಹೇಳ್ತಾನೆ. ಇನ್ನೊಬ್ಬ ಮನುಷ್ಯನ ಹೇಳ್ತಾರೆ, ನಾನ್ ಮಾಡಿದ್ದು ತಪ್ಪು, ನನಗೆ ಶಿಕ್ಷೆ ಸಿಗುವುದು ಒಳ್ಳೇದೇ, ಅವ್ರು ಏನು ತಪ್ಪು ಮಾಡದೇವ್ರು, ಅವ್ರಿಗೆ ಯಾಕೆ ಈ ಶಿಕ್ಷೆ? ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಏನು ಮಾಡದೇವ್ರಿಗೆ ಯಾಕೆ ಶಿಕ್ಷೆ? ಆ ಶಿಕ್ಷೆ ನನಗಾಗಿ. ಅಲ್ಲೆಲ್ಲೂಯ್ಯ. ಆ ಶಿಲುಬೆ ನನಗಾಗಿ, ನಾನು ದೇವರಿಗೆ ವಿರೋಧವಾಗಿ ಮಾಡಿದಂತ ಕಾರ್ಯಗಳಿಗಾಗಿ. ಪಿತಾನಾದ ದೇವರು ಹೇಳ್ತಾರೆ, ಲೋಕದಲ್ಲಿ ಪಾಪ ಅಧಿಕವಾಗಿದೆ, ಅವ್ರ ರಕ್ಷಿಸಕ್ಕೆ ಯಾರು ಹೋಗ್ಬೇಕಂತ 3 ಜನ ಕೇಳಿದಾಗ ನನ್ನ ಕುಮಾರನಾದ ದೇವರು ಹೇಳಿದಂತೆ, ನಾನು ಹೋಗ್ತೀನಪ್ಪ, ನನ್ನ ಜನಗಳಿಗಾಗಿ ನಾನು ಹೋಗ್ತೇನೆ. ಆ ರೀತಿ ಆ ಹೇಳಿದಿಂದನೇ ತನ್ನ ಬಲಿಯಾಗಿ ಶಿಲುಬೆಯಲ್ಲಿ ಒಪ್ಪಿಸಿಕೊಟ್ರು. ಅದು ನನಗಾಗಿ. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ದೇವರು ನೋಡ್ತಾರೆ, ಈ ಹೊತ್ತೇ ನೀನು ಎಲ್ಲಿರ್ತೀಯಂತೆ? ಪರದೇಶಿಯಲ್ಲಿ. ಅಲ್ಲೆಲ್ಲೂಯ್ಯ. ಪರಲೋಕ ಬೇರೆ, ಪರದೇಶಿ ಬೇರೆ. ಪರದೇಶಿ ಅಂದ್ರೆ ವಿಶ್ರಾಂತವಾದ ಸ್ಥಳ. ಅಲ್ಲೆಲ್ಲೂಯ್ಯ. ವಿಶ್ರಾಂತಕರವಾದ ಸ್ಥಳದಲ್ಲಿ ದೇವರು ನಮ್ಮನ್ನು ತಂಗಿಸುವಂತ ದೇವರಾಗಿದ್ದಾರೆ. ಅಲ್ಲೆಲ್ಲೂಯ್ಯ. ನಾವು ಪರದೇಶದಲ್ಲಿ ಇರ್ಬೇಕಾ, ಪರಲೋಕದಲ್ಲಿ ಇರ್ಬೇಕಾ? ಯಾಕೆ ನಾವು ಪರಲೋಕದಲ್ಲಿ ಇರ್ಬೇಕು? ಅವನು ಆ ಹೊತ್ತೇ ದೇವರನ್ನು ತನ್ನನ್ನು ಒಪ್ಪಿಸಿಕೊಟ್ಟಿದ್ದಾನೆ. ಅವರ ಪರದೇಶಿಗೆ ಹೋದ. ನೀವು ಅವರ ರಕ್ತದಿಂದಲೂ ಅವರ ಅಭಿಷೇಕ ಮಾಡಲ್ಪಟ್ಟದ್ರಿಂದ ನಾವು ಪರಲೋಕಕ್ಕೆ ಹೋಗ್ತೇವೆ. ಅಲ್ಲೆಲ್ಲೂಯ್ಯ. ಯಾಕೆಂದ್ರೆ ಅವರು ನಮ್ಮನ್ನು ಆರಿಸಿಕೊಂಡಂತ ದೇವರು ಆ ಶಿಲುಬೆಯಲ್ಲಿ ಹೇಳ್ತಾರೆ, ಇವತ್ತೇ ನೀನು ನನ್ನ ಜೊತೆಲಿ ಪರದೇಶಿಯಾಗಿರುತ್ತೀವಿ. ಅಲ್ಲೆಲ್ಲೂಯ್ಯ. ನಮ್ಮ ಒಂದು ನಂಬಿಕೆ ಇರಬೇಕು. ಯಾಕಂದ್ರೆ ನನ್ನ ದೇವರು ಎಲ್ಲವನ್ನು ಮಾಡಿ ಮುಗಿಸಿ ಶಕ್ತರಾಗಿದ್ದಾರೆ. ಈ ದಿನವನ್ನು ಏನು ಜ್ಞಾಪಕ ತೆಗೆದುಕೊಳ್ತೀವ? ಅಲ್ಲೆಲ್ಲೂಯ್ಯ. ಯಾಕಂದ್ರೆ ನನ್ನ ದೇವರು ನನಗೋಸ್ಕರ ಹೊಡೆಯಲ್ಪಟ್ಟು, ನನಗಾಗಿ ಜಡಿಯಲ್ಪಟ್ಟು, ನನಗಾಗಿ ಆ ಭಾರವಾದ ಶಿಲುಬೆ, ನನಗಾಗಿ ಆ ಮುಳ್ಳು ಕಿರೀಟ, ನನಗಾಗಿ ಕಣ್ಣಲ್ಲಿ ಮುಳ್ಳು ಚುಚ್ಚಲ್ಪಟ್ಟಿದ್ದ ಶರೀರ ಪೂರ ಗಾಯ, ಯಾರಿಗಾಗಿ? ನನಗಾಗಿ. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ನಾವು ಯಾರ್ಯಾರನ್ನ ನೆನೆಸ್ಕೊತೀವ? ವರ್ಷಕ್ಕೆ ಈ ದಿನ ನನ್ನ ತಂದೆ ಸತ್ತಿದ್ದ ದಿನ, ನನ್ನ ತಾಯಿ ಸತ್ತಿದ್ದಿದೆ, ನನ್ನ ಸಹೋದರ ಸತ್ತಿದ್ದಿದೆ. ಅಲ್ಲೆಲ್ಲೂಯ್ಯ. ಅವ್ರು ನಮಗಾಗಿ ಏನು ಮಾಡಿಲ್ಲ ಬ್ರದರ್ ಅಂಡ್ ಸಿಸ್ಟರ್ಸ್. ಅಲ್ಲೆಲ್ಲೂಯ್ಯ. ನಿಮ್ಮನ್ನು ನನ್ನನ್ನು ಸೃಷ್ಟಿಸಿದ ದೇವರು ನನಗಾಗಿ ತನ್ನ ಶರೀರವನ್ನೇ ಕಿತ್ತುಕೊಟ್ರು. ತನ್ನ ಶರೀರದಿಂದ ಪ್ರತಿಯೊಂದು ಡ್ರಾಪ್ ರಕ್ತವನ್ನು ನನಗಾಗಿ ಸುರಿದ್ರು. ಅಲ್ಲೆಲ್ಲೂಯ್ಯ. ಯೋಚನೆ ಮಾಡಿ ನೋಡಿ. ಆ ಸಮಯದಲ್ಲೂ ಸಹ ದೇವರು ಹೇಳ್ತಾರೆ, ನೀನು ಇವತ್ತು ನನ್ನ ಸಂಗಡ. ಅಲ್ಲೆಲ್ಲೂಯ್ಯ. ಅದಕ್ಕೊಂದೇ ಒಂದು ವಾಕ್ಯ ರೆಫರೆನ್ಸ್ ಆಗಿ ನಾವು ಓದೋಣ. ಪ್ರಕಟಣೆಯ ಪುಸ್ತಕದಲ್ಲಿ 2ನೇ ಅಧ್ಯಾಯ 7ನೇ ವಾಕ್ಯವನ್ನು ಓದಿ ನಾವು ಪ್ರಾರ್ಥಿಸೋಣ. ಅಲ್ಲೆಲ್ಲೂಯ್ಯ. ದೇವರ ಪರದೈಸಿನಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡಬೇಕು. ಅಲ್ಲೆಲ್ಲೂಯ್ಯ.
ಹಲ್ಲೆಲೂಯ. ದೇವರ ಆತ್ಮನು ಸಭೆಗಳಿಗೆ ಹೇಳುವುದೇನೆಂದರೆ, ಕಿವಿಯುಳ್ಳವನು ಕೇಳಲ್ಪಡಲಿ, ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದೇಶಿಯಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವನು. ಹಲ್ಲೆಲೂಯ, ಹಲ್ಲೆಲೂಯ. ಯಾವನು ಜಯ ಹೊಂದುವವನು? ನಾವೇ ಜಯ ಹೊಂದುವ. ಹಲ್ಲೆಲೂಯ, ಹಲ್ಲೆಲೂಯ. ನನಗಾಗಿ ಯೇಸು ಸ್ವಾಮಿ ದರಿದ್ರನಾದ. ಹಲ್ಲೆಲೂಯ. ನನ್ನ ಸೋಲಿಗಾಗಿ ಅವರು ನಿಮ್ಮನ್ನು ನಿಲ್ಲಿಸುವ ನಿನಗಾಗಿ ಜಯ ಕೊಂಡು ಕೊಡುವಂತ ದೇವರಾಗಿದ್ದಾರೆ. ಹಲ್ಲೆಲೂಯ. ಆ ದೇವರ ಆತ್ಮರು ಸಭೆಗೆ ಹೇಳ್ತಾ ಇದ್ದಾನೆ, ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದೇಶಿಯಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣು ತಿನ್ನುವುದಕ್ಕೆ ಕೊಡುವರು. ಹಲ್ಲೆಲೂಯ. ಜೀವದಾಯಕ ವೃಕ್ಷದ ಹಣ್ಣು ಅಂದ್ರೆ ಏನು? ಯಾವತ್ತಿಗೂ ಜೀವದಾಯಕವಾದ, ಯಾವಾಗಲೂ ಏನಂದ್ರು ಫ್ರೆಶ್ ಆಗಿರೋದು. ಹಲ್ಲೆಲೂಯ. ಯಾವತ್ತಿಗೂ ಬಾಡೋದಿಲ್ಲ, ಹಳಿದು ಹೋಗುವುದಿಲ್ಲ. ಆ ಪರದೇಶಿಯಲ್ಲಿ ವಿಶ್ರಾಂತಕವಾದ ಸ್ಥಳದಲ್ಲಿರುವಂತಹ ಹಣ್ಣನ್ನು ದೇವರು ಕೊಡ್ತಾರೆ. ಹಲ್ಲೆಲೂಯ. ಅದಕ್ಕೆ ಆ ಕಳ್ಳನಿಗೆ ಹೇಳಿದ್ರು, ಈ ಸಂಗಡ ನಿನ್ನ ಪರದೇಶಿಯಲ್ಲಿ ನನ್ನ ಜೊತೆಯಲ್ಲಿರುತ್ತೆ. ಹಲ್ಲೆಲೂಯ. ನಮ್ಮ ಒಂದು ನಂಬಿಕೆ, ನಮ್ಮ ಒಂದು ವಿಶ್ವಾಸ ಕೂಡ ಹಾಗೆ ಇರಬೇಕು. ನಾನು ನನ್ನ ತಂದೆಯ ಜೊತೆಯಲ್ಲಿರುತ್ತೇನೆ. ಹಲ್ಲೆಲೂಯ. ಯಾಕಂದ್ರೆ ನನಗಾಗಿ ಶಿಲುಬೆಯಲ್ಲಿ ಹೊಡೆಯಲ್ಪಟ್ಟರು, ನನಗಾಗಿ ಜಡಿಯಲ್ಪಟ್ಟರು, ನನಗಾಗಿ ಎಲ್ಲವನ್ನು ಮಾಡಿ ಮುಗಿಸಿದಂತ ದೇವರೊಂದಿಗೆ ನಾನು ಇರುತ್ತೇನೆ. ಆ ನಂಬಿಕೆ ನನ್ನಲ್ಲಿರಬೇಕು. ಹಲ್ಲೆಲೂಯ. ಕರ್ತನು ತಾವೇ ನಮ್ಮನ್ನು ಆಶೀರ್ವದಿಸಲಿ. ಈ ಕೊಡಲ್ಪಟ್ಟಂತೆ ಈ ಸಮಯಕ್ಕಾಗಿ ಪರಿಶುದ್ಧ ಆತ್ಮಗೂ ಇಲ್ಲಿರುವ ಎಲ್ಲ ಸಹೋದರ ಸಹೋದರಿಗೂ